ವಿಶ್ವ ಗುರುವೂ ಹೌದು, ವಿಶ್ವದ ಬಲಿಷ್ಠ ರಾಷ್ಟ್ರವೂ ಹೌದು. ಇಡೀ ವಿಶ್ವವೇ ಇಂದು ಭಾರತದತ್ತ ಗಮನ ಹರಿಸಿತ್ತು. ಇದಕ್ಕೆ ಪ್ರಮುಖ ಕಾರಣ ಇಂದು ಯುರೋಪಿಯನ್ ಒಕ್ಕೂಟದ ಉನ್ನತ ನಾಯಕತ್ವವು ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಸಂಪುಟ ಸಚಿವರ ಭೇಟಿ. ಅಷ್ಟಕ್ಕೂ ಈ ಸಭೆಯ ಬಗ್ಗೆ ಇಡೀ ವಿಶ್ವದ ಕುತೂಹಲ ಭಾರತದ ಮೇಲೆ ಏಕೆ ಇತ್ತು ಅನ್ನೋ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಾಮಾನ್ಯವಾಗಿ ಯುರೋಪಿಯನ್ ಒಕ್ಕೂಟದಿಂದ ಒಬ್ಬರೋ ಇಬ್ಬರೋ ಭಾರತಕ್ಕೆ ಬರ್ತಿದ್ರು, ಕೆಲ ವಿಷಯಗಳ ಕುರಿತಾಗಿ ಗಂಭೀರವಾಗಿ ಚರ್ಚೆ ನಡೆಸ್ತಿದ್ರು. ಆದ್ರೆ ಈ ಬಾರಿ ವಿಶ್ವದ ಎರಡು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳಾದ ಯುರೋಪಿಯನ್ ಒಕ್ಕೂಟದ 27 ಕಮಿಷನರ್ಗಳ ತಂಡವು ಭಾರತಕ್ಕೆ ಭೇಟಿ ನೀಡಿದ್ದು ಭಾರತದಿಂದ ಸ್ಫೂರ್ತಿ ಹಾಗೂ ಭಾರತದ ಕ್ರಿಯಾತ್ಮಕ ಬೆಳವಣಿಗೆಯನ್ನ ಕಲಿಯುವ ಉದ್ದೇಶ. Your leadership, Prime Minister, it has been thriving. Together we are a powerful and we are positive signal to the world. The planets are aligned, so are Europe and India. हमारी पार्टनरशिप को एलिवेट और एक्सेलरेट करने के लिए कई महत्वपूर्ण निर्णय लिए गए हैं. ये यात्रा हमारे एम्बिशन को एक्शन में ट्रांसलेट करने का सबसे बड़ा कैटलिस्ट है. ಭಾರತೀಯ ಆರ್ಥಿಕತೆಯು ವರ್ಷದಿಂದ ವರ್ಷಕ್ಕೆ 5.4% ಬೆಳವಣಿಗೆ ಹೊಂದುತ್ತಿದೆ. ಕಳೆದ ದಶಕದಲ್ಲಿ ಭಾರತವು ಸರಾಸರಿ ವಾರ್ಷಿಕ ದರದಲ್ಲಿ 7% ಬೆಳೆದಿದೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿ ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಯುರೋಪಿಯನ್ ದೇಶಗಳ ಜನಸಂಖ್ಯೆ 40ರ ಮಧ್ಯದ ಸರಾಸರಿ ವಯಸ್ಸಿನೊಂದಿಗೆ ಕುಗ್ಗುತ್ತಿದೆ. ಈ ಒಕ್ಕೂಟ ಬೆರಗಾಗಿದ್ದು ಭಾರತ ದೇಶವು ನವೀಕರಿಸಬಹುದಾದ ಇಂಧನ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿರುವುದು. ಹೌದು, ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನ ವಿಶೇಷವಾಗಿ ಭೇಟಿಯಾದರು. ಕಳೆದ 10 ವರ್ಷಗಳಲ್ಲಿ ಭಾರತವು ಎಲ್ಲ ದೊಡ್ಡ ಆರ್ಥಿಕತೆಗಳಲ್ಲಿ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಅತ್ಯಂತ ವೇಗದ ಬೆಳವಣಿಗೆಯ ದರವನ್ನ ಕಂಡಿದೆ. 2030ರ ವೇಳೆಗೆ ಪಳೆಯುಳಿಕೆ ರಹಿತ ಸಂಪನ್ಮೂಲಗಳಿಂದ ದೇಶಕ್ಕೆ 50% ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯವನ್ನ ಸಾಧಿಸುವ ನಿಟ್ಟಿನಲ್ಲಿ ದೇಶ ಮುಂದುವರೆದಿರೋ ಬಗ್ಗೆ ಮಾಹಿತಿಯನ್ನ ಒಕ್ಕೂಟವು ಪಡೆದಿದೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಡಿಯಲ್ಲಿ 2027ರ ವೇಳೆಗೆ 8 ಬಿಲಿಯನ್ ಹೂಡಿಕೆಯೊಂದಿಗೆ 10 ಮಿಲಿಯನ್ ಮನೆಗಳಲ್ಲಿ ಸೌರ ವಿದ್ಯುತ್ ವ್ಯವಸ್ಥೆಗಳನ್ನ ಸ್ಥಾಪಿಸುತ್ತಿರುವುದು. ಕಳೆದ 8 ತಿಂಗಳುಗಳಲ್ಲಿ ಬರೋಬ್ಬರಿ 1 ಮಿಲಿಯನ್ ಮನೆಗಳಿಗೆ ಸೌರ ಫಲಕಗಳ ಸ್ಥಾಪನೆಗಳನ್ನ ಮಾಡಲಾಗಿರುವ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಷ್ಟೆಲ್ಲ ವಿಷಯಗಳನ್ನ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಹೇಳಿದ ಬಳಿಕ ಯುರೋಪಿಯನ್ ಒಕ್ಕೂಟ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲು ಹಾಗೂ ಭಾರತದ ಜೊತೆ ಕೈಜೋಡಿಸಿ ಮುಂದೆ ನಡೆಯಲು ನಿರ್ಧರಿಸಿದ್ದು ಇಂದಿನ ವಿಶೇಷವಾಗಿದೆ.